ಬೀಳುವಂತ ಎಲ್ಲ ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ, ಸೇರಿದಂತೆ ಆತ್ಮೀಯ ಸಹೋದರ ಸಹೋದರಿಯರೇ, ಇದೊಂದು ನನಗೆ ಅತ್ಯಂತ ಸಂತೋಷದ ಕಾರ್ಯಕ್ರಮ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ಬಹಳ ಜನಕ್ಕೆ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇನ್ನೂ ಅಷ್ಟು ತಿಳಿದಿಲ್ಲ. ಬೇರೆ ಮಹಾರಾಷ್ಟ್ರದಲ್ಲಿ ಇವತ್ತು ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಬಗ್ಗೆ ಬಹಳ ದೊಡ್ಡದಾದಂತ ಒಂದು ಅಭಿಮಾನ, ಗೌರವ, ಅವರು ಮಾಡಿದಂತಹ ಸೇವೆಯನ್ನ ಸ್ಮರಿಸಿಕೊಳ್ಳುವಂತ ದೊಡ್ಡ ಬಲಗನೆ ಇದೆ. ಹಾಗಾಗಿ ರಾಜ್ಯ ದಿವಸ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ನೆನೆಸ್ತದೆ. ಒಂದು ಮಾಡಿ ಕುಟುಂಬದಲ್ಲಿ ಬೆಳೆಸಿ ಅನಕ್ಷರಸ್ಥರಾಗಿ ಮನೆಯಲ್ಲೇ ಶಿಕ್ಷಣ ಪಡ್ಕೊಂಡು ಇವತ್ತು ಅಂದು ಶಿಕ್ಷಕರ ತರಬೇತಿಯನ್ನು ಹೊಂದಿ ಈ ಒಂದು ಸಮಾಜದಲ್ಲಿ ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು, ಬಸವಾದಿ ಶರಣರು ಆಶಯವನ್ನು ಹೊಂದಿದ್ರು, ಮಹಿಳೆಯರ ಸಮಾನತೆ ಎಲ್ಲದರಲ್ಲೂ ಕೂಡ ಇರಬೇಕು ಅನ್ನೋ ಒಂದು ಸುಂದರ ಸಮಾಜದ ಅವನೇನು ಕನಸಿತ್ತು. ಆ ಒಂದು ಕನಸನ್ನ ನನಸು ಮಾಡಿ ಹೋರಾಟ ಮಾಡಿದಂಥವರು ಸಾವಿತ್ರಿಬಾಯಿ ಫುಲೆ. ಆಗ ಮಹಿಳೆಯರಿಗೆ ಒಂದು ಹೊಸ ಶಿಕ್ಷಣ ಕೊಡಬೇಕಾಗುತ್ತೆ. ಯಾಕೆ ತಮ್ಗೆ ಗೊತ್ತಿದೆ, ಈ ಚತುರ್ವರ್ಣದ ಒಂದು ಪದ್ಧತಿಯಲ್ಲಿ ಶೂದ್ರರು, ಇನ್ನಿತರರು ಶಿಕ್ಷಣದಿಂದ ನಾವು ವಂಚಿತರಾಗಿದ್ದೀವಿ. ಶತಮಾನ ಆಗ ಸಾವಿತ್ರಿಬಾಯಿ ಫುಲೆ ಅವರು ಹೋರಾಟ ಮಾಡಿ ಇವತ್ತು ಮಹಿಳೆಯರಿಗೂ ಸಿಗಬೇಕು ಮತ್ತು ದಮನಿತರಿಗೆ, ಶೋಷಿತರಿಗೆ, ಬಡವರಿಗೆ ಒಂದು ಸಹ ಶಿಕ್ಷಣ ಸಿಗಬೇಕು ಅಂತ ಮಾಡಿ ಸುಮಾರು 15 ಶಾಲೆಗಳನ್ನ ಪ್ರಾರಂಭ ಮಾಡಿ ಇವತ್ತು ಒಂದು ದೊಡ್ಡ ಕ್ರಾಂತಿಯನ್ನ ಮಹಾರಾಷ್ಟ್ರದಲ್ಲಿ ಮಾಡಿ ಅವರ ಪತಿ ಜ್ಯೋತಿಬಾ ಫುಲೆ ಅವರು ಕೂಡ ಅಷ್ಟೇ ಒಂದು ಅವರಿಗೆ ಬೆನ್ನಿಗೆ ನಿಂತು ಅವರಿಗೆ ಸಹಕಾರವನ್ನು ಮಾಡಿ ಇವತ್ತು ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತೇಳಿ ಭಾರತ ದೇಶದಲ್ಲಿ ದೊಡ್ಡ ಹೋರಾಟ ಮಾಡಿದವರು ಇವತ್ತು ಸಹ ಸಾವಿತ್ರಿಬಾಯಿ ಫುಲೆ ಕಾಂಪರಿಗೆ ಕೊಟ್ಟಂದ್ರು ಸಾವಿತ್ರಿಬಾಯಿ. ಬಹಳ ಸಲ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಬಹಳಷ್ಟು ಒಂದು ಅಭಿಮಾನ ತಿಳಿಸಿದೆ. ಮಾತಿಗೆ ಇವತ್ತು ಸಹ ಸಾವಿತ್ರಿಬಾಯಿ ಫುಲೆ ಹೇಳಿರ್ತಾರೆ. ಎಲ್ಲರ ಆಶಯ ಇವತ್ತು ಸಹ ಶಿಕ್ಷಕರ ದಿನಾಚರಣೆ ಅವರ ಪ್ರೊಫೆಸರ್ ರಾಧಾಕೃಷ್ಣ ಜೊತೆಗೆ ಅವರ ಹೆಸರನ್ನು ಕೂಡ ಇದು ಮಾಡಬೇಕು ಅನ್ನೋ ಆಶಯ ಇದೆ. ಆದ್ರೆ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರು ಕೂಡ ಶ್ರೇಷ್ಠರು, ಪ್ರೊಫೆಸರ್ ರಾಧಾಕೃಷ್ಣರು. ಈಗ ನಮ್ಮೆಲ್ಲ ಸಹೋದರಿಯರ ಬೇಡಿಕೆ ಅದೇ ಇದೆ. ಇವತ್ತು ಕರ್ನಾಟಕ ಸರ್ಕಾರದಿಂದ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನ ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ನಿಶ್ಚಿತವಾಗಿಯೂ ಕೂಡ ಆಚರಣೆ ಮಾಡೋಣ. ಅಷ್ಟೇ ಅಲ್ಲ, ಅವ್ರಿಗೆ ಆ ಶಿಕ್ಷಣದ ಜೊತೆಗೆ ಅವ್ರು ಮಾಡಿರುವಂತ ಕಾರ್ಯ ಏನಿದೆ, ಮಹಿಳೆಯರಿಗೆ ಶಿಕ್ಷಣ ಕೊಡುವಂತಹದ್ದು ಮತ್ತು ಏನು ಶೋಷಿತರಿಗೆ, ಯಾರು ಶಿಕ್ಷಣದಿಂದ ದೂರಾಗಿರುವಂತಹ ಸಮಾಜಗಳನ್ನ ಕೂಡ ಒಂದು ಶಿಕ್ಷಣ ಕೊಡಬೇಕು ಅಂತ ಕನಸನ್ನು ಹೊಂದಿದ್ರು. ಅದಕ್ಕೆ ಹೊಂದಾಣಿಕೆ ಮಾಡಿ ಏನಾದ್ರೂ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನು ಅದ್ರ ಜೊತೆಗೆ ಮಾಡುವಂತ ಕೆಲಸವನ್ನು ನಿಶ್ಚಿತವಾಗಿಯೂ ಕೂಡ ನಾನೇ ಮುಂದಿಟ್ಟು ಮಾಡ್ತೀನಿ ಮಾತ್ರ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಿ, ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬಹಳ ಸಂತೋಷ ಪಡ್ತಾರೆ. ಆ ರೀತಿ ಏನಾದ್ರೂ ಒಂದು ಪ್ರಸ್ತಾವನೆಯನ್ನ ಇವತ್ತು ಸಹ ನೀವು ಕೊಡ್ರಿ, ಅನೇಕ ಚಿಂತಕರಿಗೂ ಕೊಡ್ಲಿ, ನಾನು ಕೂಡ ವಿಚಾರ ಮಾಡಿ ಯಾವ ರೀತಿ ಬರೀ ನಾವು ಬಹಳ ಸಲ ಏನಾಗ್ಬಿಟ್ಟಿದೆ, ಈಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಬಸವ ಜಯಂತಿ ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ. ಈಗ ಎಷ್ಟು ಮಂದಿ ಕೂತಿರ್ತೀವಲ್ಲ, ನಾವೇ ಜಾಸ್ತಿ ಇರ್ತೀವಿ, ಅಲ್ಲಿ ಯಾರು ಇರೋದು. ಅಂಬೇಡ್ಕರ್ ಜಯಂತಿ ನೋಡ್ರಿ, ಬಸವ ಜಯಂತಿ ನೋಡ್ರಿ, ಯಾಕೆ ಕಾಶನ್ ನಿಮ್ಗೆ ಜಾಸ್ತಿ ಇರ್ಬೋದು ನಮ್ಗಿಂತ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಕೆಲವು ಬರಂಗಿಲ್ಲ. ಶಿಲ್ಪರ್ ವಾಲಿಕರ್ ಅವ್ರದ್ದು ಸಾಹಿತ್ಯ, ಗೀತ,
ಇವೆಲ್ಲ ಕಾರ್ಯಕ್ರಮ ಬರುವುದಿಲ್ಲ. ಹೀಗಾಗಿ ಆಚರಣೆಯಲ್ಲೂ ಕೂಡ ತೂಕತ್ತು ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿ. ಬಹುಶಃ ಬಸವಣ್ಣವರು ಯಾವ ಜನರು ಕೂಡ ನನ್ನ ನನ್ನ ಜಯಂತಿ ದಿವಸ ನೀವು ರಜಾ ಕೊಡ್ರಿ ಅಂತ ಹೇಳ್ತಿರ್ಲಿಲ್ಲ. ಕರೆಕ್ಟ್. ಅದೇ ನನ್ನ ಪ್ರಸ್ತಾವನೆ ಅದು ವೈಯಕ್ತಿಕ, ಇವತ್ತು ನನ್ನ ಸರ್ಕಾರದ ತಿಳ್ಕೊಬೇಕು. ನಾವೊಂದ್ಸಲ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳೋದು ಇನ್ಮೇಲೆ ಏನು ಬಸವ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಏನೇ ಯಾವುದೇ ಜಯಂತಿ ಇರ್ಬೋದು, ಅದನ್ನ ಸುಟ್ಟಿ ರಜಾವನ್ನು ಕೊಡೋದು ಬಂದ್ ಮಾಡಿ ಮಧ್ಯಾಹ್ನ 4 ಗಂಟೆಗೆ ಸಾಯಂಕಾಲ 4 ಗಂಟೆಗೆ ಪ್ರಾರಂಭ ಮಾಡಿದ್ರು. ಬೆಳಗಿನ 4 ಗಂಟೆ ತನಕ ಕೆಲಸ ಮಾಡಲಿಲ್ಲ ಅವರು. 4 ಗಂಟೆಯಿಂದ 6 ಗಂಟೆಗೆ ಜನರು ಮತ್ತು ಸರ್ಕಾರ ಕೂಡಿ ಒಂದು ದಿವಸ ಜಯಂತಿ ಆಚರಣೆ ಮಾಡಿದ್ರೆ, ಇಲ್ಲಿಕಂದ್ರ ಒಂದು ವರ್ಷದಾಗ ಶನಿವಾರ ಇತವಾರ ರಜಾ 5 ದಿವಸದಾಗ 2 ದಿವಸ ತಗೋಬಿಡ್ರಿ. ಹಬ್ಬ ಹುಣ್ಣಿಮೆ ಎಲ್ಲ ತೆಗೆದ್ಬಿಟ್ರ ಹೆಚ್ಚಿಗೆ ಹೋಗತ್ರಿ. ಆಮೇಲೆ ನೀವು ಬೇರೆ ಇರ್ತಾವಲ್ಲ, ನೀವು ಬೇರೆ ಇರ್ತಾವಲ್ಲ, ನೀವು ರಜಾ ಇರ್ಬೋದು, ನೀವು ಕೇಳ್ತಾರೆ ಎಲ್ಲಾನು ಕೂಡ ಕೇಳಿದ್ರೆ 150 ದಿವಸ ಹೋಗುತ್ತೆ. ಇವತ್ತು ಕೂಡ ಒಂದು 365 ದಿವಸ ಒಂದು 250 ದಿವಸ ಹೋಗಿರ್ತಾವೆ. ಹಂಗಾಗ ಅರ್ಥಗರ್ಭಿತ ಆಚರಣೆ ಆಯ್ತು. ನಮ್ಗೆ ಎಷ್ಟು ಸಲ ಕೆಟ್ಟ ಅನ್ಸೋದು, ಬಸವ ಜಯಂತಿ ಮಾಡ್ತಿರ್ತೀವಿ, 20 ಜನ ಇರಂಗಿಲ್ಲ. ಅಂಬೇಡ್ಕರ್ ಜಯಂತಿ ಮಾಡ್ತಿರ್ತೀವಿ, ಇಲ್ಲೇ ಮಾಡ್ತೀವಿ. ಮತ್ತೆ ಎಲ್ಲಾದ್ರೂ ಕೂಡ ನಾವು ಒಂದು ಜಾತಿ ಹೋಲಿಸ್ಬಿಡ್ತೀವಿ. ಅಂಬೇಡ್ಕರ್ ಜಯಂತಿ ಬರೀ ದಲಿತರು ಮಾಡ್ತಾರೆ, ಅಂಬೇಡ್ಕರ್ ಬರೀ ದಲಿತರು ಅಷ್ಟೇ ಮಾಡ್ತಾರ. ಎಲ್ಲ ವರ್ಗಗಳು ಗೊತ್ತು. ನಾನು ಇಲ್ಲಿ ಮಾತಾಡ್ತಿರಲ್ಲ, ಅಂಬೇಡ್ಕರ್ ಅವ್ರ ಶಕ್ತಿ, ಸಂವಿಧಾನ ಶಕ್ತಿ. ಬಸವಣ್ಣ ಸಮುದಾಯ ನಾ ಮಾತಾಡೋದು ಹೇಳ್ಬೇಕಾಗಿದೆ. ಯಾಕೆ ಹೇಳಿದ್ರೆ ಪಾಪ ನಾನು ಸಾವಿತ್ರಿಬಾಯಿ ಪುಲೆಯವರು ಮಾಳಿ ಸಮಾಜ ಹೇಳಬಾರ್ದಾಗಿತ್ತು. ಅದೇ ಮಾಳಿ ಸಮಾಜಕ್ಕೆ ಮಾಡಿದ ಆ ಮಾಳಿ ಸಮಾಜ ಅಂದ್ರೆ ಇಲ್ಲಿ ನಮ್ಮಲ್ಲಿನೂ ಬಾಳದಾರ. ಮಾಳಿ ಸಮಾಜ ನಮ್ಮ ಅಧ್ಯಕ್ಷ ಜಿಲ್ಲೆಯಲ್ಲಿದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಕಲ್ಲೂರಿನ ಬೆಳೂರು ಇವರು ಎಲ್ಲ ಅಂದ್ರೆ ಅವರು ಕಾಯಕ ವರ್ಗ, ಏನು ಕಾಯಿ ಪಲ್ಯ ಹಣ್ಣುವನ್ನ ಬೆಳೆದು ಮಾರಾಟ ಮಾಡುವಂತ ಸಮುದಾಯ ಕಾಯಕ ವರ್ಗ. ಮಾಲ್ಗಾರ ಅಂತೀವಿ, ಮಾಲ್ಗಾರ ಅಂತೀವಿ. ಇಲ್ಲಿ ನಮ್ಮ ಅನೇಕರು ಇವರಿದ್ರು, ನಮ್ಮ ಸೋಲಾಪುರದಾಗಿದ್ರಲ್ಲ ನೇತ್ರೆ ಜಗನ್ ಬುಲ್ಬಲ್, ಅಕ್ರಗೂ ಜಗನ್ ಬುಲ್ಬಲ್, ಆಮೇಲೆ ಜಗನ್ ಬುಲ್ಬಲ್ ಮುಖ್ಯಮಂತ್ರಿ ಆಗಿದ್ರು ಮಹಾರಾಷ್ಟ್ರದಲ್ಲಿ. ಅಂದ್ರೆ ಅಲ್ಲಿ ಬಹಳಷ್ಟು ಅರಿವಿದೆ. ಹೀಗಾಗಿ ಸಾವಿತ್ರಿಬಾಯಿ ಫುಲೆ ಕೇವಲ ಮಹಾರಾಷ್ಟ್ರ ಒಂದು ಸಮುದಾಯಕ್ಕೆ ಸೇರಿದಲ್ಲ, ಈ ಭಾರತ ದೇಶದ ಪ್ರಪಂಚದ ಒಂದು ದೊಡ್ಡ ಶಕ್ತಿ ಇವತ್ತು ದಿವಸ ಸಾವಿತ್ರಿಬಾಯಿ ಫುಲೆ. ಅವ್ರು ಮಾಡಿದಂತ ಕಾರ್ಯ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ 140 ಕೋಟಿ ಜನ ನಾವು ಅಭಿಮಾನ ಪಡಬೇಕು, ಅವ್ರನ್ನ ಗೌರವಿಸಬೇಕು, ಅವರ ಸನ್ಮಾರ್ಗದಲ್ಲಿ ನಾವು ನಡಿಬೇಕು. ಆ ಕೆಲಸದಲ್ಲಿ ಇವತ್ತು ದಿವಸ ಅರಿವು ಮೂಡಬೇಕು. ನನ್ನ ಹಿಂದೆ ಹಳಕಟ್ಟಿಯವ್ರ ಬಗ್ಗೆ ಆದಾಗ ಗೊತ್ತಿದೆ, ಹಳಕಟ್ಟಿಯವ್ರ ಬಗ್ಗೆ ಗೊತ್ತೇನಿಲ್ಲ, ನಮ್ ಕ್ಯಾಂಪಸ್ನಾಗೆ ಗೊತ್ತಿರಲಿಲ್ಲ. ಈಗ ಹಳಕಟ್ಟಿಯವ್ರನ್ನ ಅರಿವು ಮೂಡಿಸ್ಬಾರಿ ಗೊತ್ತಿಲ್ಲ, ಎಲ್ಲಾ ಕಡೆನೂ ಆಚರಣೆ ಆಗ್ತಾ ಇದ್ರು. ಇದು ಸಾವಿತ್ರಿಬಾಯಿ ಫುಲೆ ಅವರ ಇದನ್ನ ಪ್ರತಿ ಗ್ರಾಮಕ್ಕೆ ಆ ಸಾವಿತ್ರಿಬಾಯಿ ಫುಲೆ ಮಾಡಿದಂತಹ ಕೆಲಸ ಇದೆ. ನೀವು ಅಕ್ಕಗಳ ಬುಕ್ಕ ಬರೆದಿದ್ರು, ಸಣ್ಣ ಬುಕ್ ಮಾಡಿ ಒಂದು 10 ಪೇಜ್, ಒಂದು 4 ಪೇಜ್, ಒಂದು ಚಂದಾಗ ಒಂದು ಬ್ರೋಚರ್ ತರ ಆಗ್ತದೆ. ಪ್ರತಿ 2 ದಿವಸ ಇವತ್ತು ಕ್ಷೀರ ಮಹಿಳಾ ಸಂಘಗಳು ಇರ್ತಾವು, ತಲುಪಬೇಕಲ್ಲ. ನಾನು ಸಹಾಯ ಮಾಡ್ತಿರ್ಬೇಕಾದ್ರೆ ಪ್ರಿಂಟಿಂಗ್ ಕಾಸ್ಟ್ ಇರೋ ನಾ ಕೊಡ್ತೀನಿ, ಆಗ ಸರಿಯಾಗಿ ಮುಟ್ಬೇಕಲ್ಲ. ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅಂದ್ರೆ ಏನು, ಅವ್ರು ಏನು, ಅವ್ರ ಬಗ್ಗೆ ದಿವಸ ಜನರಿಗೆ ಅರಿವು ಆಗ್ಬೇಕು ಅಂತ ಶ್ರೇಷ್ಠ ಅಂತ ಇದನ್ನು ಕೊಡುವಂತ ಅವರು ದಿವಸ ಇಡೀ ರಾಷ್ಟ್ರಾದ್ಯಂತ ಹಳ್ಳಿಗೂ ಪ್ರತಿಯೊಬ್ಬರು 140 ಕೋಟಿ ಜನರಿಗೆ ಇವತ್ತು ದಿವಸ ಸಾವಿತ್ರಿ ಫುಲೆ ಅವ್ರು ಯಾರು, ಅವ್ರ ಕೊಡುಗೆ ಎಂತ ಶ್ರೇಷ್ಠವಾಗಿದ್ದಾರೆ, ಎಂತ ದೊಡ್ಡ ಕೆಲಸವನ್ನು ಮಾಡಿದಾರ ಅನ್ನೋದು ಮಾತಾಡಿದ ಸಂದರ್ಭ ಹೇಳಿ, ಇವತ್ತು ಇನ್ನೂ ಅನೇಕ ಒಂದು ಕಾರ್ಯಾಲಯ ಬಗ್ಗೆ ತಾವು ಕೇಳಿದ್ರಿ. ಇಲ್ಲಿ ಜಿಲ್ಲೆಗೆ ಅದನ್ನ ಮಾಡಿ ಜಿಲ್ಲಾಧಿಕಾರಿ ಮಾತಾಡಿ ಮಹಿಳಾ ಶಿಕ್ಷಕರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಮಾತಾಡಿದ್ರಿ. ಇವತ್ತು ಬಹಳ ಸಂತೋಷದಿಂದ ಬಂದು ನಮಗೂ ಬಹಳಷ್ಟು ಅಭಿಮಾನ. ಇವತ್ತು ಸಾವಿತ್ರಿಬಾಯಿ ಫುಲೆ ಅವರಿಗೆ, ಜ್ಯೋತಿಬಾ ಫುಲೆ ಅವರಿಗೆ ನಾವು ಗೌರವಿಸಿ ದಿವಸ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಈ ವಿಜಯಪುರದಲ್ಲಿ ಪ್ರಾರಂಭ ಮಾಡಿದ್ರಿ. ಇದು ಇಡೀ ರಾಜ್ಯ ಅಲ್ಲ, ದೇಶಾದ್ಯಂತ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಜನರಿಗೆ ತಿಳಿಬೇಕು. ಮತ್ತು ಶಾಲಾ ಪುಸ್ತಕಗಳಲ್ಲಿ ಕೂಡ ನಮ್ಮ ಪಠ್ಯ ಪುಸ್ತಕದಲ್ಲಿ ಅವ್ರ ಬಗ್ಗೆ ದಿವಸ ಕೂಡ ಆಗ್ಬೇಕು. ಆ ದಿಶೆಯಲ್ಲಿ
ಎಲ್ಲ ಏನು ಕ್ರಮಗಳನ್ನು ಕೈಗೊಳ್ಳಬೇಕು. ನಾನು ಕೂಡ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಪ್ರಾಥಮಿಕ ಶಿಕ್ಷಣ ಮಂತ್ರಿಗಳಿದ್ದಾರೆ ಇವತ್ತು ನಮ್ಮ ಬಂಗಾರಪ್ಪ ಅವರು, ಮಧು ಬಂಗಾರಪ್ಪ ಅವರು, ಅವ್ರ ಜೊತೆ ಚರ್ಚೆ ಮಾಡಿ ನಾವೆಲ್ಲರೂ ಕೂಡಿ ಶ್ರೇಷ್ಠ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಅರಿವು ಮೂಡಿಸುವಂತಹದ್ದು, ಅವರು ಮಾಡಿರುವಂತಹ ಮಹಾನ್ ಕೆಲಸವನ್ನು ಸ್ಮರಿಸುವುದು, ಆ ಜೊತೆಗೆ ಅವರು ಮಾಡಿರುವಂತಹ ಕೆಲಸ ಇವತ್ತು ದಿವಸ ಹಳ್ಳಿಗಳಿಗೂ ಸ್ಪರ್ಶಿ ಇವತ್ತು ಮಹಿಳೆಯರಿಗೇನು 12ನೇ ಶತಮಾನದಲ್ಲಿ ಅವತ್ತು ದಿವಸ ಸಮಾನತೆ ಬಗ್ಗೆ ಅಣ್ಣ ಬಸವಣ್ಣನವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸ ಅಂತ ಹೇಳಿದ್ರು. ಆ ಕನಸು ನನಸು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅನ್ನೋ ಮಾತನಾಡಿದ ಜೊತೆಗೆ ನಾನು ಕೂಡ ಸರ್ಕಾರವನ್ನು ಕೈಗೊಳ್ಳುತ್ತೇವೆ ಅನ್ನೋ ಮಾತನ್ನ ಪ್ರಾಮಾಣಿಕ ಮಾತನ್ನು ಹೇಳಿ ನಮಗೆ ಇವತ್ತು ಇಲ್ಲಿ ಪ್ರೀತಿಯಿಂದ ತಾವು ಕರೆದು ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿಸಿ ಅವರಿಗೆ ಗೌರವಿಸಿ, ಜೊತೆಗೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೂ ಸ್ಮರಣೆಯನ್ನು ಮಾಡಿ ಇವತ್ತು ಮಾಡಿದಂತ ಒಬ್ಬ ಶ್ರೇಷ್ಠ ಸಂತರು ಶತಮಾನದ ಸಂತೋಷ ಸಿದ್ದೇಶ್ವರ ಮಹಾಸ್ವಾಮಿ ನಡೆದಾಡುವುದು ಇನ್ನೊಬ್ಬರು ಸಿಕ್ಕದಲ್ಲ ಅಷ್ಟೇ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿ ನಮ್ಮ ಮುಖ್ಯಮಂತ್ರಿಗಳು ಬರ್ತಾ